ತಮಿಳುನಾಡು ರಾಜಕೀಯ ಪ್ರವೇಶಿಸಿರುವ ನಟ ದಳಪತಿ ವಿಜಯ್ ನಿನ್ನೆ ಕರೂರು ಜಿಲ್ಲಾ ಕೇಂದ್ರದ 2 ಕಿಲೋಮೀಟರ್ ದೂರದ ವೇಲುಸ್ವಾಮಿಪುರಂನ ಹೆದ್ದಾರಿಯಲ್ಲಿ ಚುನಾವಣಾ ರ್ಯಾಲಿಯನ್ನು ಹಮ್ಮಿಕೊಂಡಿರುತ್ತಾರೆ. ನಿನ್ನೆ ರಾತ್ರಿ 7:15 ಸುಮಾರಿಗೆ ಏಕಾಏಕಿ ಕಾಲ್ತುಳಿತ ಸಂಭವಿಸುತ್ತೆ. ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಈಗ 40ಕ್ಕೆ ಏರಿಕೆಯಾಗಿದೆ. ನಿನ್ನೆಯ 39 ಮಂದಿ ಸಾವನ್ನಪ್ಪಿದ್ರು. ಆಸ್ಪತ್ರೆಯಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದ ಮತ್ತೊಬ್ಬರು ಇವತ್ತು ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಪೈಕಿ 2 ವರ್ಷದ ಮಗು ಸೇರಿ 10 ಮಕ್ಕಳು, 17 ಮಹಿಳೆಯರು ಇದ್ದಾರೆ. ಮೃತ 28 ಜನ ಕರೂರು ಜಿಲ್ಲೆಯವರಾಗಿದ್ದಾರೆ. ಈ ಒಟ್ಟು 40ರಲ್ಲಿ ಉಳಿದವರು ಈರೋಡ್, ತಿರುಪುರ, ಧಾರಾಪುರಂ, ಸೇಲಂ ಜಿಲ್ಲೆಯವರಾಗಿದ್ದಾರೆ. ಎಲ್ಲ 40 ಜನರ ದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಉಸಿರುಗಟ್ಟಿಯೇ ಸಾವನ್ನಪ್ಪಿರೋದು ಅಂತ ದೃಢವಾಗಿದೆ. ಶವಗಳ ರಾಶಿ ನೋಡಿದ ಸಚಿವ ಅನ್ಬಿಲ್ ಮಹೇಶ್ ಕಣ್ಣೀರು ಹಾಕಿದ್ದಾರೆ. ಮೃತರಿಗೆ ವಿಜಯ್ 20 ಲಕ್ಷ, ಗಾಯಾಳುಗಳಿಗೆ 2 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಇನ್ನು ತಮಿಳುನಾಡು ಸರ್ಕಾರ ಮುಖ್ಯಮಂತ್ರಿ ಸ್ಟಾಲಿನಲ್ಲಿ ಮೃತರಿಗೆ 10 ಲಕ್ಷ ಹಾಗೂ ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ತಮಿಳುನಾಡು ಬಿಜೆಪಿ ಕೂಡ 1 ಲಕ್ಷ ಪರಿಹಾರವನ್ನು ಪ್ರಕಟ ಮಾಡಿದೆ. ಕರೂರು ಕಾಲ್ತುಳಿತದಲ್ಲಿ ಗಾಯಾಳುಗಳ ಸಂಖ್ಯೆ 850ಕ್ಕೆ ಏರಿಕೆಯಾಗಿರೋದು. ಕರೂರು, ತಿರುಚಿ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ದುರ್ಘಟನೆ ಹಿನ್ನೆಲೆಯಲ್ಲಿ ಇಡೀ ಕರೂರು ಜಿಲ್ಲೆಯಲ್ಲಿ ವ್ಯಾಪಾರ ವಹಿವಾಟುಗಳನ್ನು ವರ್ತಕರೇ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ. ಕಾಲ್ತುಳಿತ ಘಟನಾ ಸ್ಥಳವಾದ ಹೆದ್ದಾರಿಯಲ್ಲಿ ಚಪ್ಪಲಿ ಶೂಗಳ ರಾಶಿ, ಹರಿದ ಬಟ್ಟೆಗಳು, ಮುರಿದು ಹೋಗಿರುವಂಥ ಮರದ ಕಂಬಗಳು, ನುಜ್ಜುಗುಜ್ಜಾಗಿರುವಂಥ ನೀರಿನ ಬಾಟಲ್ಗಳೆಲ್ಲ ರಾಶಿಯಾಗಿ ಕಂಡು ಬಂದಿವೆ. ಇದು ಅಯ್ಯಪ್ಪ ಸ್ವಾಮಿ ಟೆಂಪಲ್ನಲ್ಲಿ 2014 ವರ್ಷಗಳ ಹಿಂದೆ ಅಲ್ವಾ? ಆ ಸಂದರ್ಭದಲ್ಲಿ ಆದ ನಂತರ ಅತಿ ಹೆಚ್ಚಿನ ರೀತಿಯಲ್ಲಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಇದು. ನನ್ನ ಸಹೋದ್ಯೋಗಿ ಮಾದೇಶ್ ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ಥಳದಿಂದನೇ ನೋಡೋಣ. ನಟ ವಿಜಯ್ ಅವರ ಚುನಾವಣಾ ರ್ಯಾಲಿ ಏನು ನಡೀತಾ ಇತ್ತು, ಅದರಲ್ಲಾದಂಥ ಕಾಲ್ತುಳಿತ ದುರಂತ ಇದೆಯಲ್ಲ, ದುರಂತದಲ್ಲಿ ಪುಟಾಣಿ ಮಕ್ಕಳು ಯಾವ ಮಟ್ಟಕ್ಕೆ ನೋವನ್ನು ತಿಂದಿದ್ದಾರೆ ಅನ್ನೋದನ್ನು ಆ ಮಕ್ಕಳ ಚಪ್ಪಲಿಗಳು ಸಾಕ್ಷ್ಯನ ಹೇಳ್ತಾ ಇದ್ದಾವೆ. ಗಮನಿಸ್ಬೋದು ಚಪ್ಪಲಿಗಳು ಯಾವ ರೀತಿಯಾಗಿ ಚಲಾಪಿಲಿಯಾಗಿ ಬಿದ್ದಿದ್ದಾವೆ ಅಂತ. ಪುಟಾಣಿ ಮಕ್ಕಳು ಅಂದರೆ ಆ ಸೈಜ್, ಆ ಚಪ್ಪಲಿಯ ಸೈಜ್ ನೋಡಿದ್ರೆ ಹೇಳ್ಬೋದು. ಅಂದರೆ ಪುಟಾಣಿ ಮಕ್ಕಳು ತುಂಬ ಅವ್ರ ತಂದೆ ತಾಯಿ ಎತ್ಕೊಂಡ್ಬಂದಿರ್ತಾರೆ. ಅವರ ಪರಿಸ್ಥಿತಿ ಏನಾಗಿದೆಯೋ ಗೊತ್ತಿಲ್ಲ. ಅವ್ರು ಯಾರು ಬದುಕಿದ್ದಾರೆ, ಯಾರಿಗೆ ಯಾವ ರೀತಿಯಂಥ ಗಾಯಗಳಾಗಿದೆ, ಯಾವ ರೀತಿಯಂಥ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಎಷ್ಟು ಬಿದ್ದಿದ್ದಾವೆ ನೋಡಿ, ಅಂದರೆ ಒಂದಲ್ಲ ಎರಡಲ್ಲ, ಇದು ರಾಶಿಯಾಗಿ ಮಕ್ಕಳ ಚಪ್ಪಲಿಗಳು ಬಿದ್ದಿದ್ದಾವೆ. ಇನ್ನೆಷ್ಟು ನೊಂದಿರಬೇಕು ಆ ಮಕ್ಕಳು, ಇನ್ನೆಷ್ಟು ನೋವನ್ನು ತಿಂದಿರಬೇಕು ಆ ಮಕ್ಕಳು. ಅಂದರೆ ಆ ಪುಟಾಣಿ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ದುರಂತಕ್ಕೆ ಸಾಕ್ಷಿಯಾಗೋದಿದೆಯಲ್ಲ, ನಿಜಕ್ಕೂ ಕೂಡ ಅದು ಹೊಟ್ಟೆ ಹೊರಿಸುತ್ತೆ. ಎಲ್ಲವೂ ಕೂಡ ಈ ಗಮನಿಸ್ಬೋದು, ರಾಶಿ ಚಪ್ಪಲಿಗಳಿದ್ದಾವೆ. ಕರಳು ಹಿಂಡುವಂತಿದೆ ಆ ಪುಟಾಣಿ ಮಕ್ಕಳ ಆ ಚಪ್ಪಲಿಗಳನ್ನು, ಆ ಶೂಗಳನ್ನು ಗಮನಿಸಿದರೆ. ಇದು ನೋಡಿ, ಇದು ತುಂಬ ಪುಟಾಣಿ ಮಗು ಕಂಕಲಲ್ಲಿ ಎತ್ಕೊಂಡ್ಬಂದಿರ್ತಾರೆ. ತಾಯಿನೋ ತಂದೆನ ಎತ್ಕೊಂಡ್ಬಂದು ವಿಜಯ್ನ ನೋಡಿಸ್ಬೇಕು ಅಂತ ಬಂದಿರ್ತಾರೆ. ಆದರೆ ಈ ಮಟ್ಟಕ್ಕೆ ದಾರುಣ ದುರಂತವನ್ನು ಕಾಣ್ತಾರೆ ಅಥವಾ ನೋವನ್ನು ತಿಂತಾರೆ ಅಂದರೆ ನಿಜಕ್ಕೂ ಆ ಜೀವನದಲ್ಲಿ, ಅಂದರೆ ಮಕ್ಕಳು ಯಾರೆಲ್ಲ ಬದುಕಿದ್ದಾರೆ ಅವ್ರ ಜೀವನದಲ್ಲಿ ಇದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಪುಟಾಣಿ ಇದ್ರೂ ಕೂಡ ಈ ದುರಂತವನ್ನು ನೆನಪಲ್ಲಿಟ್ಕೋತಾರೆ. ಹಾಗೆ ಹಲವರು ಅಂದರೆ ಪುಟಾಣಿ ಮಕ್ಕಳು ಸಾವನ್ನಪ್ಪಿದ್ದಾರೆ. ಅವರ ಚಪ್ಪಲಿಗಳು ಆಗಿರಬಹುದು ಅಥವಾ ಗಾಯಗೊಂಡಿರುವ ಮಕ್ಕಳ ಚಪ್ಪಲಿಗಳು ಗೊತ್ತಿಲ್ಲ. ಮುಂದೆ ಈ ರೀತಿಯಾದಂಥ ದುರಂತಗಳನ್ನು ಆಗದಂತೆ, ಅಂದರೆ ಸಮಾಜಕ್ಕೆ ಇದು ನಾಚಿಕೆಗೇಡಿನ ಸಂಗತಿ. ಇದು ಈ ಥರದ ದುರಂತಗಳನ್ನು ಸೃಷ್ಟಿ ಮಾಡೋದಿದೆಯಲ್ಲ, ನಾಚಿಕೆಗೇಡಿನ ಸಂಗತಿ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಇಲ್ಲಿನ ಜನ ಮಾಡ್ತಾ ಇದ್ದಾರೆ. ನಾವು ಮೊದಲು ಎಚ್ಚೆತ್ತುಕೊಳ್ಬೇಕು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಕರೂರು ಪಬ್ಲಿಕ್ ಟಿವಿ. ಕರೂರ್ ಬಿಜೆಪಿ ತೀರಿ ಹೋಗಿದ ಒಂದೊಂದು ಫ್ಯಾಮಿಲಿಗೂ 1 ಲಕ್ಷ ರೂಪಾಯಿ ನಾವು ಚೆಕ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಒಂದು ವಾರದಲ್ಲಿ 40 ಮನೆಗೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರಿದ್ದಾರೆ, ಎಲ್ಲ ಲೀಡರ್ಸ್ ಎಲ್ಲ ಇದ್ದಾರೆ, XMLAs ಎಲ್ಲ ಇಲ್ಲಿ ಇದ್ದಾರೆ. ನಾವು ಒಂದು ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿಯಾಗಿ ಏನ್ ಮಾಡಬೇಕು ಅದು ಮಾಡ್ತೀವಿ. ಅಮಿತ್ ಶಾ ಜಿ ಅವರು ನಿನ್ನೆ CM ಅವ್ರ ಜೊತೆಗೆ ಮಾತಾಡಿದ್ರು. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜಿ ತಕ್ಷಣ ನಿನ್ನೆ ಅವರು ಪಬ್ಲಿಕ್ ಮೆಸೇಜ್ ಕೊಟ್ಟಿದ್ರು, ಕಂಡಲೆನ್ಸ್ ಕೊಟ್ಟಿದ್ರು. ಇವತ್ತು ಬೆಳಗ್ಗೆ ತೀರಿ ಹೋಗಿದ್ದವರಕ್ಕೂ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ 2 ಲಕ್ಷ ರೂಪಾಯಿ, ಯಾರಿಗೆಲ್ಲ ಇಂಜುರಿ ಆಗಿತ್ತು 50,000 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಸೊ ಪಕ್ಷ ಗ್ರೌಂಡ್ ಲೆವೆಲ್ದಲ್ಲಿ ಏನ್ ಹೆಲ್ಪ್ ಬೇಕು. ಓಕೆ, ಇನ್ನು ಕರೂರು ವಿಜಯ್ ರ್ಯಾಲಿಯಲ್ಲಿ ಸಾವನ್ನಪ್ಪಿದವರದ್ದು ಒಬ್ಬೊಬ್ಬರದ್ದು ಒಂದೊಂದು ರೀತಿ ಕಣ್ಣೀರ ಕಥೆ. ಈ ಸೇಮ್ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿತ್ತಲ್ಲ, ಅದೇ ರೀತಿಯಾದಂತಹ ದುರಂತ. ನೆಚ್ಚಿನ ನಟನನ್ನು ನೋಡೋದಕ್ಕೆ ಹೋದ ಪತ್ನಿ ಕಣ್ಮರೆಯಾಗಿದ್ದಾರೆ ಅಂತ ಇಡೀ ಕುಟುಂಬ ರಾತ್ರಿಯೆಲ್ಲ ಹುಡುಕಾಡಿದೆ, ಎಲ್ಲೂ ಹೋದರೂ ಗೊತ್ತಿಲ್ಲ ಅಂತ. ಆದರೆ ಬೆಳಗ್ಗೆ ಜಿಲ್ಲಾಡಳಿತದಿಂದ ಕರೆ ಬರುತ್ತೆ. ಆತಂಕದಲ್ಲಿ ಹೋಗಿ ನೋಡಿದಾಗ ನನ್ನ ಹೆಂಡತಿ ಹೆಣವಾಗಿದ್ಲು ಅಂತ ಆಕೆಯ ಕೈ ಮೇಲಿನ ಅಚ್ಚೆಯನ್ನು ನೋಡಿ ಪತಿ ಗುರುತಿಸಿರೋದು, ಟ್ಯಾಟೂ ನೋಡಿ. ಅಂದಹಾಗೆ ಈ ದಂಪತಿಗೆ 1 ವರ್ಷದ ಮಗು ಇದ್ದು
ತಾಯಿಯನ್ನು ಕಳ್ಕೊಂಡು ತಬ್ಲಿಯಾಗಿದೆ. ಆಸ್ಪತ್ರೆ ಮುಂದೆ ತಮ್ಮವರನ್ನ ಕಳ್ಕೊಂಡ ಕುಟುಂಬಸ್ಥರು ಎದೆ ಎದೆ ಬಡ್ಕೊಂಡು ಗೋಳಾಡ್ತಾ ಇರೋದನ್ನು ನೋಡಿದ್ರೆ ಕರುಳು ಚುರ್ರನ್ನುತ್ತೆ. ಈ ಮಧ್ಯೆ ಆಪ್ತರನ್ನ ಕಳ್ಕೊಂಡ ಕುಟುಂಬವೊಂದು ವಿಜಯ್ ನಾಶವಾಗಿ ಹೋಗ್ತಾನೆ ಅಂತ ಇಡೀ ಶಾಪವನ್ನು ಹಾಕಿದ ದೃಶ್ಯ ಕೂಡ ಅಲ್ಲಿ ಕಂಡು ಬಂತು. நீங்க இருந்தீங்களா கூட? இல்ல கூட இல்லைங்க, தனியா போயிருக்கான். என்ன சொல்றீங்க? தனியா போயிருக்கான். அவன் நாசமா போயிருவான். அவன் நாசமா 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 போயிருக்கான். நீங்க இருந்தீங்களா கூட? இல்ல கூட இல்லைங்க, தனியா போயிருக்கான். என்ன சொல்றீங்க? தனியா போயிருக்கான். அவன் நாசமா போயிருவான். அவன் நாசமா 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 போயிருக்கான். நீங்க இருந்து ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಾಶವಾಗಿ ಹೋಗಬೇಕು ಅಂತ ಯಾರ ಮೇಲೆ ಯಾರು ಶಾಪ ಹಾಕಿದ್ರಿ ಏನಂತೆ ಹೋದವರಂತೂ ವಾಪಸ್ ಬರಲ್ಲ. ಅಲ್ಲ, ಇವರು ಹೋಗಿದ್ದು ಯಾವುದಕ್ಕೆ? ವಿಜಯನನ್ನ ನೋಡೋಕೆ ಅಂತ ಹೇಳಿ. ಆ ಹೋಗಿರುವಂಥದ್ದೇ ಅವನ ಮೇಲೆ ಪ್ರೀತಿ ಇಟ್ಕೊಂಡು ಆ ನಟನನ್ನ ಇಷ್ಟಪಟ್ಕೊಂಡು ಹೋಗಿರುವಂಥದ್ದು. ಈಗ ಅವನೇ ನಾಶವಾಗಬೇಕು ಅಂತಂದ್ರೆ ನೀವು ಹೋಗಿದ್ದು ಏನಕ್ಕೆ ಆಗಿದ್ದಾಗ? ಆಮೇಲೆ ನಾನು ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳಕ್ ಹೋಗೋದಿಲ್ಲ. ನಿಮ್ಮ ಅಪ್ಪ ಅಮ್ಮದೇ ತಪ್ಪು ಮೊದಲನೇದಾಗಿ. ನೀವು ಯಾರಿದ್ದೀರ ಪೇರೆಂಟ್ಸು ನಿಮ್ಮದೇ ತಪ್ಪು. ಯಾರಾದ್ರೂ ಇಂಥ ರ್ಯಾಲಿಗಳಲ್ಲಿ ಮಕ್ಕಳನ್ನ ಎತ್ಕೊಂಡು ಹೋಗ್ತಾರೇನ್ರಿ? ಅದೇ 1 ವರ್ಷ 2 ವರ್ಷದ ಮಕ್ಕಳು ನಿಮ್ಗೆ ತಲೆಗೆ ಬುದ್ಧಿಗಿದ್ದಿ ಇಲ್ವಾ? ಅಭಿಮಾನ ಇರಬೇಕು. ಈ ರೀತಿಯಾಗಿ ಅಂಧಾಭಿಮಾನ ಇರಬಾರ್ದು, ಹುಚ್ಚಾಟ ಮಾಡಕ್ಕೆ ಹೋಗಬಾರ್ದು. ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಏನಂತ ಹೆಣ್ಮಕ್ಳು ನಿಮಗೆ ರ್ಯಾಲಿಗಳಲ್ಲೆಲ್ಲ ತಳ್ಳಾಟ ನೂಕಾಟ ಇರುತ್ತೆ, ತಡ್ಕೊಳಕ್ಕಾಗತ್ತೇನ್ರಿ ಅಲ್ಲಿ? ಹೌದು, ಕರೆಕ್ಟ್. ಯೋಚನೆ ಬೇಡವಾ? ಬುದ್ಧಿ ಬೇಡವಾ? ಅಯ್ಯೋ. ಆದರೂ ಈ ತಮಿಳುನಾಡು ಆಂಧ್ರದಲ್ಲಿ ಅರುಣ್ ಈ ಚಲನಚಿತ್ರ ನಟರು ಅಂತಂದ್ಬಿಟ್ರೆ ಅದೆಂಥ ಹುಚ್ಚು ಅಂತಂದರೆ ಈವನ್ ಆಂಧ್ರದಲ್ಲೂ ಕೂಡ ಅದು ಏನಾದರೂ ಆಗಲಿ, ಈಗ ನಾವು ಹೇಳ್ತಾ ಇದ್ವಲ್ಲ ನಿಮ್ಮ ತಂದೆ ತಾಯಿದೇ ತಪ್ಪು ಅಂತಂದ್ಬಿಟ್ಟು, ತಂದೆ ತಾಯಿನೂ ಹೋಗ್ತಾರೆ ಮಕ್ಕಳನ್ನ ಕರ್ಕೊಂಡು. ಅಲ್ಲ, ಈಗ ಆಗಿದ್ದಂಗೆ ಅಲ್ವಾ? ಈಗ ಇಲ್ಲಿ ಮಕ್ಕಳೆಲ್ಲ ಆದ್ರಲ್ಲ 9 ಮಕ್ಕಳು, ಅದರಲ್ಲಿ ಹೆಣ್ಣು ಮಕ್ಕಳೆಲ್ಲ ಆಗೋಗಿರುವಂಥದ್ದು. ಹೌದೌದೌದು. ಆಮೇಲೆ ಯಾಕೆ ಹಾಗಿದ್ದಾಗ ಅನುಕಂಪ ತೋರಿಸ್ಬೇಕು? ಅನುಕಂಪ ಯಾಕೆ ತೋರಿಸ್ಬೇಕು? ಇಂಥ ಘಟನೆಗಳಾದಾಗಲೇ ಅನುಕಂಪ ತೋರಿಸ್ಬೇಕು ಅನ್ಸೋದು. ಅದರ್ವೈಸ್ ಎಲ್ಲ ಚೆನ್ನಾಗಿ ನಡೆದಿದ್ರೆ ನೋಡ್ಕೊಂಡು ಖುಷಿಯಾಗಿ ಬಂದ್ಬಿಡ್ತಾರೆ ಅಲ್ವಾ? ಹಾಗಿದಾಗ ಈಗ ಇವರೆಲ್ಲ ಹಂಗ ಆಗ್ಬಿಟ್ರು ಅಂತಂದಾಗ ಅನುಕಂಪ ಯಾಕೆ ತೋರಿಸ್ಬೇಕಾಗಿದ್ದಾಗ ನೀವು ಮಾಡುವಂಥ ಹುಚ್ಚಾಟಗಳಿಂದ? ನೋಡಿ, ಮಾನವೀಯತೆ ನಮಗೂ ಇರುತ್ತೆ, ಹೃದಯ ಅನ್ನೋದಿರುತ್ತೆ, ಸಂಕಟ ಆಗುತ್ತೆ ಅದನ್ನೆಲ್ಲ ನೋಡಿದಾಗ. ಬಟ್ ಈ ಹುಚ್ಚಾಟಗಳನ್ನು ಬಿಡಿ. ರಾಜಕಾರಣಿಗಳು ನಿಮ್ಮ ಕುಟುಂಬಗಳೇನು ಉದ್ಧಾರ ಆಗೋದಿಲ್ಲ. ಅವರವ್ರ ಪಕ್ಷ ಕಟ್ಕೊಳ್ತಾರೆ, ಅವ್ರವ್ರ ಪೊಸಿಷನ್ಗಳಿಗೆ ಹೋಗೋಕ್ಕೋಸ್ಕರ ನಿಮ್ಮನ್ನು ಬಳಕೆ ಮಾಡ್ಕೊಳ್ತಾರೆ. ನೀವು ನಿಮ್ಮ ಕುಟುಂಬದಲ್ಲಿ ಕಳ್ಕೊಂಡಿರೋರನ್ನ ಜೀವನ ಪರ್ಯಂತ ಆಗಬೇಕಾಗಿದೆ. ನಾಳೆ ಅವ್ರ ಅಧಿಕಾರಕ್ಕೆ ಬಂದರೆ ನೀವು ಯಾರು ಲೆಕ್ಕಕ್ಕೂ ಇರೋದಿಲ್ಲ. ನೀವು ಎಷ್ಟು ಜನ ಸತ್ರಿ ಅನ್ನೋದು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ, ಅದು ಮರ್ತು ಹೋಗ್ಬಿಡುತ್ತೆ. ಅನುಭವಿಸಿರೋದು ನೀವು. ಹುಚ್ಚಾಟ ಮಾಡಕ್ಕೆ ಹೋಗ್ಬಿಡಿ. ರಾಜ್ಯದಲ್ಲೂ ಹೇಳ್ತಾ ಇದ್ದೀನಿ ಭಾಳ ಜನರಿಗೆ. ಇನ್ನು ಕಾಲ್ತುಳಿತ ದುರಂತದ ಬಳಿಕ ವಿಜಯ್ ಮೌನಕ್ಕೆ ಶರಣಾಗಿದ್ದಾರೆ. ಕಾಲ್ತುಳಿತ ಆರಂಭವಾಗ್ತಾ ಇದ್ದಂತೆಯೇ ಪರಿಸ್ಥಿತಿಯನ್ನು ಅರಿತಂತ ವಿಜಯ್ ತಮ್ಮ ಭಾಷಣವನ್ನು ಅಲ್ಲಿಗೆ ಬಿಟ್ಟರು. ರಸ್ತೆ ಮಾರ್ಗವಾಗಿ ತಿರುಚಿ ಏರ್ಪೋರ್ಟ್ಗೆ ಹೋದರು. ಅಲ್ಲಿಂದ ಚಾರ್ಟೆಡ್ ಫ್ಲೈಟ್ ಹಿಡ್ಕೊಂಡ್ರು. ಚೆನ್ನೈಗೆ ಹೋಗ್ತಾ ಹೋಗ್ಬಿಟ್ರು. ರಾತ್ರಿ ಆಗಿತ್ತು. ಸೊ ವಿಜಯ್ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ಕೊಟ್ಟಿದ್ದಾರೆ. ಇನ್ನು ಅತೀವ ದುಃಖದಲ್ಲಿ ಮನೆ ಸೇರಿಕೊಂಡು ದುರಂತದ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದರು. ನಾನು ತುಂಬ ಅತೀವವಾಗಿ ನೊಂದಿದ್ದೇನೆ. ಕಣ್ಣಾಲಿಗಳು ತುಂಬಿ ಬರ್ತಾ ಇದ್ದು ಮನಸ್ಸು ಭಾರವಾಗ್ತಾ ಇದೆ. ಯಾರೆಷ್ಟೇ ಸಾಂತ್ವನ ಹೇಳಿದರೂ ಕೂಡ ನಮ್ಮ ಪ್ರೀತಿ ಪಾತ್ರ ನಷ್ಟ ಅಸಹನೀಯ ಅಂತ ಹೇಳಿದ್ದಾರೆ ಅವರ ಪೋಸ್ಟ್ನಲ್ಲಿ. ಕಾಲ್ತುಳಿತಕ್ಕೆ ವಿಜಯ್ ಕಂಬನಿ. ಕಾಲ್ತುಳಿತ ದುರಂತದ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ವಿಜಯ್, ನಾನು ದುಃಖದಿಂದ ಮುಳುಗಿದ್ದೇನೆ. ನನ್ನ ಹೃದಯ ಅನುಭವಿಸುತ್ತಿರುವ ನೋವನ್ನು ವ್ಯಕ್ತಪಡಿಸಲು ಪದಗಳೇ ಸಾಲುತ್ತಿಲ್ಲ. ನನ್ನ ಕಣ್ಣುಗಳು ಮತ್ತು ಮನಸ್ಸು ದುಃಖದಿಂದ ಆವೃತವಾಗಿದೆ. ನಾನು ಭೇಟಿಯಾದ ನಿಮ್ಮೆಲ್ಲರ ಮುಖಗಳು ನನ್ನ ಮನಸ್ಸಿನಲ್ಲಿ ಮಿನುಗುತ್ತಲೇ ಇರುತ್ತವೆ. ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸುವ ನನ್ನ ಪ್ರೀತಿ ಪಾತ್ರರ ಬಗ್ಗೆ ಹೆಚ್ಚು ಯೋಚಿಸ್ತಾ ಇದ್ದಂತೆ ನನ್ನ ಹೃದಯ ಭಾರವಾಗುತ್ತಿದೆ. ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ದುಃಖಿಸುತ್ತಿರುವ ನಿಮಗೆ ನೋವಿನೊಂದಿಗೆ ನನ್ನ ಆಳವಾದ ಸಂತಾಪವನ್ನು ವ್ಯಕ್ತಪಡಿಸುತ್ತಾ ನಾನು ನಿಮ್ಮ ಹೃದಯಗಳಿಗೆ ಹತ್ತಿರವಾಗಿ ನಿಂತು ಈ ಅಪಾರ ದುಃಖವನ್ನು ಹಂಚಿಕೊಳ್ಳುತ್ತೇನೆ. ಇದು ನಿಜಕ್ಕೂ ನಮಗೆ ಭರಿಸಲಾಗದ ನಷ್ಟ. ಯಾರು ಸಾಂತ್ವನದ ಮಾತುಗಳನ್ನು ಹೇಳಿದರೂ ನಿಮ್ಮ ಪ್ರೀತಿ ಪಾತ್ರರ ನಷ್ಟ ಅಸಹನೀಯ. ಆದರೂ ನಿಮ್ಮ ಕುಟುಂಬದ ಸದಸ್ಯನಾಗಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಪ್ರತಿ ಕುಟುಂಬಕ್ಕೆ 20 ಲಕ್ಷ ರೂಪಾಯಿಗಳನ್ನು ಮತ್ತು ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವವರಿಗೆ 2 ಲಕ್ಷ ರೂಪಾಯಿಗಳನ್ನು ನೀಡಲು ನಾನು ನಿರ್ಧರಿಸಿದ್ದೇನೆ ಅಂದಿದ್ದಾರೆ. ಕರೆಕ್ಟಾಗಿ ಇಷ್ಟೊತ್ತಿಗೆ ಬಿಗ್ ಬುಲ್ಟಿನ್ ಟೈಮಲ್ಲೇ ಈ ಸುದ್ದಿಗಳು ಬರೋಕ್ಕೆ ಶುರು ಆಗ್ಬಿಟ್ಟಿತ್ತು. ವಿಪರೀತವಾಗಿ
ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ರಾತ್ರಿ 11 ಗಂಟೆ ನ್ಯೂಸ್ ಮಾಡಬೇಕಾದ್ರೂ 11:15ಕ್ಕೆ ಈ ಪೋಸ್ಟನ್ನು ಹಾಕ್ತಾರೆ ಅವರು. ಘಟನೆ ನಡೆಯೋದು 8:30 ಸುಮಾರಿಗೆ, ಏಳು 7:15 ಆಗುತ್ತೆ. ಅಷ್ಟೆಲ್ಲ ಆದ ನಂತರ ಇವರು ಪೋಸ್ಟ್ ಮಾಡೋದು 11:15ಕ್ಕೆ. ಅಲ್ಲಿಯವರೆಗೂ ಕೂಡ ಏನು ಕತೆ ಅಂತಾನೆ ಅರ್ಥ ಆಗಲಿಲ್ಲ. ಇನ್ನು ಕರೂರು ಸರ್ಕಾರಿ ಆಸ್ಪತ್ರೆಗೆ ಸಿಎಂ ಸ್ಟಾಲಿನ್, ಡಿಸಿಎಂ ಉದಯನಿಧಿ ಸ್ಟಾಲಿನ್ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು. ಅಲ್ಲದೆ ಹಲವು ಪಕ್ಷಗಳ ನಾಯಕರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಧೈರ್ಯ ತುಂಬಿದರು. ಸಿಎಂ ಸ್ಟಾಲಿನ್ ಮಾತಾಡಿ ದುರಂತ ನೋವು ತಂದಿದೆ, ಆದರೆ ರಾಜಕೀಯ ಟೀಕೆ ಮಾಡಲ್ಲ. ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶೆ ಅರುಣಾ ಜಗದೀಶನ್ ನೇತೃತ್ವದಲ್ಲಿ ಏಕವ್ಯಕ್ತಿ ತನಿಖಾ ಆಯೋಗ ತನಿಖೆಯನ್ನು ನಡೆಸುತ್ತೆ. ಆಯೋಗದ ವರದಿ ಆಧರಿಸಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ವಿಜಯ್ ಹೆಸರನ್ನು ಪ್ರಸ್ತಾಪ ಮಾಡದೆ ರಾಜಕೀಯ ಪಕ್ಷವೊಂದು ನಡೆಸಿದ ಕಾರ್ಯಕ್ರಮದಿಂದಾಗಿ ಜನರು ಪ್ರಾಣ ಕಳ್ಕೊಂಡ್ರು, ಇದು ಮತ್ತೆ ಎಲ್ಲಿಯೂ ಸಂಭವಿಸಬಾರದು ಅಂತಂದರು. ಇನ್ನು ಸಾಕಷ್ಟು ಭದ್ರತೆ ನೀಡಿದರೆ ಕಾಲ್ತುಳಿತ ಸಂಭವಿಸಿರಲಿಲ್ಲ ಅಂತ ಡಿಎಂಕೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಆದರೆ ಕಾಲ್ತುಳಿತಕ್ಕೆ ವಿಜಯ್ ಅವರೇ ಕಾರಣ ಅಂತ ಆರೋಪಿಸಿರುವ ಡಿಎಂಕೆ ನಾಯಕರು ಕೂಡಲೇ ವಿಜಯ್ನನ್ನು ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಪೊಲೀಸರು ಸ್ಪಷ್ಟ ನಿರ್ಧಾರ ಮಾಡಿಲ್ಲ. ದುರ್ಘಟನೆ ಹಿನ್ನೆಲೆಯಲ್ಲಿ ಕರೂರು ಪಟ್ಟಣ ಪೊಲೀಸರು ಟಿವಿಕೆಯ 4 ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಇದರಲ್ಲಿ ಟಿವಿಕೆ ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಮತಿ ಅಳಗನ್, ಮಾಜಿ ಶಾಸಕ ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಆನಂದ್, ಜಂಟಿ ಕಾರ್ಯದರ್ಶಿ ನಿರ್ಮಲ್ ಕುಮಾರ್ ಮೇಲೆ ಕೇಸನ್ನು ಹಾಕಿದ್ದಾರೆ. ಆದರೆ ವಿಜಯ್ ಮೇಲೆ ಯಾವುದೂ ಕೇಸಿಲ್ಲ. ನಿಮಗೆ ಹೈದರಾಬಾದ್ನಲ್ಲಿ ನಡೆದಾಗ ಇದೇ ರೀತಿ ಘಟನೆ ನಡೆದಿತ್ತು ಹೈದರಾಬಾದ್ನಲ್ಲಿ. ಆಗ ಏಕಾಏಕಿ ಅರೆಸ್ಟ್ ಮಾಡ್ತಾರೆ. ಹೈದರಾಬಾದ್ನಲ್ಲಿ ಈ ಇನ್ಸಿಡೆಂಟ್ ನಡೆದಂತಹ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅನ್ನ ಒಂದೇ ಕ್ಷಣಕ್ಕೆ ಅರೆಸ್ಟ್ ಮಾಡ್ತಾರೆ. ಮನೆಗೆ ಹೋಗಿ ಕರ್ಕೊಂಡು ಹಾಕೊಂಡ್ಬರ್ತಾರೆ, 2 ಸರ್ತಿ ಅರೆಸ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಯಾಕೆ ಅರೆಸ್ಟ್ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ. ವಿಜಯ್ ವಿರುದ್ಧ ಕನಿಷ್ಠ ಯಾವ ಕೇಸನ್ನು ಹಾಕಿಲ್ಲ. ಇಲ್ಲೂ ಕರ್ನಾಟಕದಲ್ಲೂ ಆದಾಗ್ಲೂ ಕೇಸ್ ಹಾಕಿದ್ರು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ RCB ಮ್ಯಾನೇಜ್ಮೆಂಟ್ ಅವ್ರ ಮೇಲೆ ಹಾಕಿದ್ರು. ಇಲ್ಲಿ ಹಾಕ್ಲೇ ಇಲ್ವಲ್ಲ, ಇಲ್ಲಿ ಮೇಲೆ ಹಾಕೇ ಇಲ್ಲ. ಇಲ್ಲಿ ವಿಜಯ್ ಹೆಸರೇ ಪ್ರಸ್ತಾಪ ಮಾಡಿಲ್ಲ. ನೋಡೋಣ ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ ಅಂತ ಕೂಡ ನೋಡ್ಬಿಡ್ತೀನಿ. BNS ಸೆಕ್ಷನ್ 109, 109 ಕೊಲೆ ಯತ್ನ, BNS ಸೆಕ್ಷನ್ 109. BNS ಸೆಕ್ಷನ್ 110 110 ಅಪರಾಧಿಕ ನರಹತ್ಯೆಗೆ ಯತ್ನ ಅಂತನ್ಬಿಟ್ಟು ಹಾಕಿದ್ದಾರೆ. BNS ಸೆಕ್ಷನ್ 125 ದುಡುಕಿನ ಅಥವಾ ನಿರ್ಲಕ್ಷ್ಯದ ವರ್ತನೆ, ಅಂದರೆ ಈ ಮೂಲಕ ಇತರರ ಜೀವ ಅಥವಾ ವೈಯಕ್ತಿಕ ಸುರಕ್ಷತೆಗೆ ಅಪಾಯವನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ. BNS ಸೆಕ್ಷನ್ 223 ಘೋಷಿತ ಆದೇಶದ ಉಲ್ಲಂಘನೆ, ಸಾರ್ವಜನಿಕ ಸೇವಕರು ಸರಿಯಾಗಿ ಘೋಷಿಸಿದ ಆದೇಶವನ್ನು ಪಾಲಿಸದೇ ಇದ್ದದಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಅಗೇನ್ ಇಲ್ಲೂ ಕೂಡ ರಾಜಕೀಯ ಶುರುವಾಗಿದೆ. ಅರುಣ್ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಆಯಿತಾ. ವಿಜಯ್ದು ತಪ್ಪು ಅಂತ DMK ಅವರು, DMK ಅವರು ತಪ್ಪು ಅಂತ ವಿಜಯ್, ಇದೆಲ್ಲವೂ ಕೂಡ. ಆಮೇಲೆ ಅಣ್ಣಾ DMK ಅವರು ಕೂಡ ಸರ್ಕಾರದ ಮೇಲೇ ಹಾಕಿದ್ದಾರೆ, ನಿಮ್ಮದೇ ತಪ್ಪು ಅಂತಂದ್ಬಿಟ್ಟು. ಫಸ್ಟ್ ಆಗಿದ್ದ ಸಮಸ್ಯೆ ಏನು ಅಂತಂದ್ರೆ ಜಾಗದ ವಿಚಾರದಲ್ಲಿ ಇವ್ರು ಕೇಳಿರುವಂತದ್ದು ದೊಡ್ಡ ಜಾಗ ಕೊಟ್ಟಿದ್ರು ಅಂತ ಹೇಳಿ, ಯಾವುದೋ ಚಿಕ್ಕ ಜಾಗವನ್ನ ಕೊಟ್ರು ಅಂತ ಹೇಳಿ ಅದೇನೇನೋ ಆಯ್ತು. ಆಮೇಲೆ ಅಲ್ಲೇನೋ ಪವರ್ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಕರೆಂಟ್ ಹೋದಂತ ಸಂದರ್ಭದಲ್ಲಿ ನೂಕಾಟ ಆಯ್ತು ಅಂತಿದ್ದಾರೆ. ಆಮೇಲೆ ಪಕ್ಕದಲ್ಲಿರುವಂತ ಊರಿನವರೆಲ್ಲ ಅಲ್ಲಿಗೆ ಬಂದು ಸೇರ್ಕೊಂಡ್ರು, ಹಾಗಾಗಿ ಕ್ರೌಡ್ ಜಾಸ್ತಿ ಆಗೋಯ್ತು ಅಂತಾರೆ. ಮಕ್ಕಳಿಗೆ ತೋರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಆಮೇಲೆ ಸಮಸ್ಯೆ ಆಗಿದ್ದು ವಿಜಯ್ ತಡವಾಗಿ ಬಂದಿದ್ದು. ಅಲ್ಲಿ 12 ಗಂಟೆಗೆ ಮಧ್ಯಾಹ್ನ ಬರ್ತಾರೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಕೊಂಡು ಎಲ್ಲಾ ಕಡೆ ಓಡಾಡ್ತಾ ಇದ್ರಂತೆ. ಮಧ್ಯಾಹ್ನ ಇವ್ರು ಬಂದಿದ್ದು ಸಂಜೆ 6 ಗಂಟೆ ಆಗಿದ್ದು. ಸೊ 6 ಗಂಟೆ ತಡವಾಗಿ ಬಂದ ನಂತರ ಪಾಪ ಅಲ್ಲಿ ಊಟ ನೀರು ಇಲ್ಲದೆ ನಿಂತ್ಕೊಂಡಿರುವಂತವರೆಲ್ಲ ಒದ್ದಾಡಿ ಹೋಗಿದ್ದಾರೆ. ಇನ್ನೇನಿರುತ್ತೆ ಪರಿಸ್ಥಿತಿಗಳು. ಅಲ್ಲ, ನಾವು ಏನೇ ಪೋಸ್ಟ್ ಮಾರ್ಟಮ್ ಮಾಡ್ಬೋದು ಸುದ್ದಿನ, ಬಟ್ ಆಗೋಗಿದೆ ದುರಂತ. ಆ ಮಕ್ಕಳು ಬರಲ್ಲ, ಅಲ್ಲಿರೋ ಬರಲ್ಲ. ಇನ್ನು ಕರೂರು ಕಾಲ್ತುಳಿತ ದುರಂತದ ಹಿಂದೆ ರಾಜಕೀಯ ಪಿತೂರಿ ಇದೆ ಅಂತ ಮದ್ರಾಸ್ ಹೈಕೋರ್ಟ್ಗೆ ವಿಜಯ್ ಟಿವಿಕೆ ದೂರು ಸಲ್ಲಿಸಿದೆ. ನೇರವಾಗಿ DMK ಅತ್ತ ಬೊಟ್ಟು ಮಾಡಿರುವಂಥ ಟಿವಿಕೆ ವಿಶೇಷ ತನಿಖಾ ತಂಡ ಸ್ಥಾಪಿಸೋಕೆ ಅಥವಾ ಪ್ರಕರಣವನ್ನು CBI ಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದೆ. ಕರೂರು ರ್ಯಾಲಿಯಲ್ಲಿ ಸುರಕ್ಷತಾ ಮಾರ್ಗಸೂಚಿಗಳನ್ನಾಗಲಿ ಷರತ್ತುಗಳನ್ನಾಗಲಿ ಉಲ್ಲಂಘಿಸಿಲ್ಲ. ಕರೂರಿನಲ್ಲಿ ನಡೆದ ಘಟನೆಯಲ್ಲಿ ಕ್ರಿಮಿನಲ್ ಪಿತೂರಿ ಇತ್ತು. ಸ್ಥಳೀಯ ಜನರಿಂದ ನಮಗೆ ವಿಶ್ವಾಸಾರ್ಹ ಮಾಹಿತಿ ಸಿಕ್ಕಿದೆ. ನಮ್ಮ ಬಳಿ ಕೆಲವು CCTV ದೃಶ್ಯಾವಳಿಗಳು ಅವ್ರ ಬಳಿ ಇದಾವಂತೆ. ಕರೂರು ಜಿಲ್ಲೆಯಲ್ಲಿ ಕೆಲವು ಆಡಳಿತ ಪಕ್ಷದ ಪದಾಧಿಕಾರಿಗಳು ಕ್ರಿಮಿನಲ್ ಪಿತೂರಿ ನಡೆಸಿದ್ದಾರಂತೆ. 2 ತಿಂಗಳುಗಳಲ್ಲಿ ಮಧುರೈ, ತಿರುಚಿ, ಅರಿಯಲೂರು, ತಿರುವರೂರು, ನಾಗಪಟ್ಟಣಂ ಮತ್ತು ನಾಮಕ್ಕಲ್ನಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಸಿದ್ದೀವಿ. ಅಲ್ಲಿ ಎಲ್ಲೂ ಕೂಡ ಈ ರೀತಿಯಾಗಿ ಆಗಿಲ್ಲ. ಇಲ್ಲಿ ಯಾಕಾಯಿತು ಅನ್ನುವಂಥ ಪ್ರಶ್ನೆಯನ್ನು ಈಗ ಕೇಳಿದ್ದಾರೆ. ಸೊ DMK ವಿರುದ್ಧ TVK ನಾಯಕರು ಕಿಡಿಕಾರಿರೋದು. ಆದ್ದರಿಂದ ನಾವು ಗೌರವಾನ್ವಿತ ಹೈಕೋರ್ಟನ್ನು ಸ್ವತಂತ್ರವಾಗಿ ವಿಷಯವನ್ನು ತನಿಖೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಅಂತ ಕೇಳಿಕೊಂಡಿದ್ದಾರೆ. ನಾಳೆ ಮಧ್ಯಾಹ್ನ 4:30 ಮಧುರೈ ಪೀಠದ ನ್ಯಾಯಮೂರ್ತಿ ಸೆಂಥಿಲ್ ಕುಮಾರ್ ಕಾಲ್ತುಳಿತ ಕೇಸ್ ಬಗ್ಗೆ ವಿಚಾರಣೆಯನ್ನು ನಡೆಸಲಿದ್ದಾರೆ. ಸೊ ಹಾಗಿದ್ದಾಗ ಈ ವಿಚಾರದಲ್ಲಿ ಆರೋಪಗಳೇನು TVKಯದ್ದು ಅನ್ನುವಂಥದ್ದನ್ನ ನೋಡೋಣ. ದುರಂತವು ಆಕಸ್ಮಿಕ ಅಲ್ಲ, ಇದು ಆಕಸ್ಮಿಕ ಅಲ್ಲ, ಪಿತೂರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬೇಕು ಅಂತ ಕಲ್ತೂರಿದ್ರು, ಉದ್ದೇಶಪೂರ್ವಕವಾಗಿ ಏನು ಮಾಡಿದಂಗಿದೆ ಇದು. ಯಾಕಂದ್ರೆ
ಕೆಲವು ಸಂದರ್ಭದಲ್ಲಿ ರಾಜಕೀಯದಲ್ಲಿ ನಂಬಕ್ಕಾಗೋದಿಲ್ಲ. ಇನ್ಯಾರು ಬೆಳೀತಾ ಇದ್ದಾರೆ ಅಂತಂದ್ರೆ ಕಲ್ಲು ಈ ಹೊಡೆಯೋದು, ವಿಚಾರದಲ್ಲಿ ವಿಜಯ್ ಮತ್ತು DMK ಗವರ್ನಮೆಂಟ್ ನಡುವೆ ನಡೀತಾನೆ ಇತ್ತು ಇದು. ಸಂಘರ್ಷ. ಆ ಕಳೆದ ರ್ಯಾಲಿನಲ್ಲೂ ಕೂಡ ಓಪನ್ ಆಗಿ ವಿಜಯ್ DMK ಸ್ಟಾಲಿನ್ ನಮ್ಮನ್ನ ಬೆದರಿಸೋ ಪ್ರಯತ್ನ ಮಾಡಬೇಡ, ನಮ್ಮ ಕಾರ್ಯಕ್ರಮಗಳಿಗೆ ಅಡ್ಡಿ ಉಂಟು ಮಾಡಬೇಡಿ ಅಂತಾನೆ ಹೇಳಿದ್ರು ಓಪನ್ ಆಗಿ ಕಳೆದ ರ್ಯಾಲಿನಲ್ಲಿ. ನೀವು ಇಲ್ಲ ಇದನ್ನು ಗಮನಿಸ್ಕೋಬಹುದು. ಆಮ್ ಆದ್ಮಿ ಪಕ್ಷ ಆರಂಭ ಆಗುವಂತ ಸಂದರ್ಭದಲ್ಲಿ ಹಲವು ಕಡೆಗಳಾಗಬೇಕಾದ್ರೆ ಇಂಥದ್ದೇ ಘಟನೆಗಳು ನಡೀತಾ ಇದ್ವು. ಒಂದು ಪಕ್ಷ ಬೆಳೀತಾ ಇದೆ, ಹೊಸಬರು ಬರ್ತಾ ಇದ್ದಾರೆ ಅಂತಂದಾಗ ಈ ತರ ಕೆಲಸವನ್ನ ಮಾಡೋದಿರುತ್ತೆ. ಬಟ್ ಅವರು ಅಂದ್ಕೊಂಡಿರೋದಿಲ್ಲ ಈ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ. ಸಣ್ಣ ಪುಟ್ಟದ ಏನೋ ಒಂದು ಡ್ಯಾಮೇಜ್ ಮಾಡೋಣ ಅಂತ ಪ್ರಯತ್ನ ಪಟ್ಟಿರ್ತಾರೆ, ಅದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿರುತ್ತೆ. ಕಡಿದಾಗಿದ್ದ ರಸ್ತೆಯಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ, ಅದನ್ನು ನೀವು ಯೋಚನೆ ಮಾಡಬೇಕಾಗಿತ್ತು. ನಿಮ್ಮ ಅಭಿಮಾನಿಗಳು ಅಷ್ಟೊಂದು ಜನ ಬರ್ತಾರೆ, ಕನಿಷ್ಠ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ನಡೆಸ್ಕೊಂಡಿರುವಂಥವ್ರ ಕಾರ್ಯಕ್ರಮವನ್ನ ಅಷ್ಟು ಜಾಗ ಕೊಟ್ಟಿದ್ದಾರೆ ಅಂತಂದಾಗ ಲಿಮಿಟೇಷನ್ ಇಟ್ಕೊಳ್ಬೇಕಾಗಿತ್ತು. ನೀವ್ಯಾಕೆ ಹಾಕೊಳ್ಳಿಲ್ಲ? ವಿಜಯ್ ಭಾಷಣದ ವೇಳೆ ಕರೆಂಟ್ ಕಟ್ ಆಯಿತು, ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಕಟ್ ಮಾಡಿದ್ರು, ಏನು ಅಂತ ಹೇಳಿ. ಕಿಡಿಗೇಡಿಗಳಿಂದ ಕಲ್ಲು ತೂರಾಟ, ಯಾರು? ಅಲ್ಲಿ ಅಷ್ಟೊಂದು ಡ್ರೋನ್ ಇದೆ, ನಾನು ನೋಡ್ತಾ ಇದ್ದೆ ಆ ದೃಶ್ಯದಲ್ಲಿ. ವಿಜಯ್ ನಿಂತಾಗ ಮೇಲೆ ಮಾತಾಡಬೇಕಾದ್ರೆ ಸುತ್ತಲೂ ಎಲ್ಲ ಡ್ರೋನ್ಗಳು ಹಾರಾಟ ನಡೀತಾ ಇತ್ತು. ಅದರಲ್ಲಿ ಕಲ್ಲು ತೂರಾಟ ಮಾಡಿದ್ರೆ ಗೊತ್ತಾಗೇ ಆಗುತ್ತೆ. ಪೊಲೀಸರಿಂದ ಲಾಠಿ ಚಾರ್ಜ್ ಆಗುತ್ತೆ. ಕಲ್ಲು ತೂರಾಟ ಮಾಡಿದ್ಮೇಲೆ ಅವ್ರು ಲಾಠಿ ಚಾರ್ಜ್ ಮಾಡ್ತಾರೆ. ಭೀತಿಯಿಂದ ಜನ ದಿಕ್ಕಾಪಾಲಾಗಿ ಓಡಿದ್ರು, ಹಾಗಾಗಿ ಈ ಪರಿಸ್ಥಿತಿ ಬಂತು ಅಂತ ಹೇಳ್ತಾ ಇದ್ದಾರೆ. ಸ್ಥಳದಲ್ಲಿ ಯಾವ ರೀತಿಯೂ ಕೂಡ ತುರ್ತು ಸಹಾಯ ಸಿಗಲಿಲ್ಲ ಅಂತಿದ್ದಾರೆ. ಆಯೋಜಕರು ನೀವು ಯೋಚನೆ ಮಾಡಬೇಕಲ್ಲ, ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ, ಏನೇನು ಉಳಿದಂಥ ವ್ಯವಸ್ಥೆ. ಆಮೇಲೆ ಮಧ್ಯಾಹ್ನದಿಂದ ಅವ್ರು ನಿಂತಿದ್ದಾರಂತೆ, ಊಟ ನೀರು ಕೊಡದೇ ಇರುವಂಥವ್ರು ನೀವು ಉಳಿದಿದ್ದೆಲ್ಲ ಸಹಾಯದ ಬಗ್ಗೆ ಮಾತನಾಡ್ತಿರ್ತೀರಾ. ತುರ್ತು ಸಹಾಯ ಸಿಗಲಿಲ್ಲ ಅಂತ TVK ಪಕ್ಷದವರು ಊಟ ನೀರನ್ನೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲಿ. 12 ಗಂಟೆಯಿಂದ ನಿಲ್ಲಿಸ್ಕೊಂಡು ನಿಂತಿದ್ದೀರಾ. ಇಲ್ಲ, ಆರ್ಗನೈಸರ್ಸ್ಗಳಿಗೂ ಕೂಡ ಈವನ್ ವಿಜಯ್ ಲೇಟ್ ಆಗಿ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಮೊದಲೇ ಗೊತ್ತಿದ್ದಿದ್ರೆ ಎಲ್ಲ ಅರೇಂಜ್ಮೆಂಟ್ ಮಾಡೋರಂತೆ. ಲೇಟ್ ಆಗಿ ಬರ್ತಾರೆ ಅಂತ ಗೊತ್ತಿಲ್ಲ, ಏನು ಅರೇಂಜ್ಮೆಂಟ್ ಮಾಡ್ಕೊಂಡಿಲ್ಲ. ಕುಡಿಯೋಕೆ ನೀರಾದ್ರೂ, ಊಟ ಕೊಡೋಕ್ಕಾಗಿಲ್ಲ ಅಂದ್ರೆ ಕುಡಿಯೋಕೆ ನೀರಾದ್ರೂ ವ್ಯವಸ್ಥೆ ಮಾಡಬೇಕಾಗಿತ್ತು. ಇನ್ನು TVK ಆರೋಪಕ್ಕೆ ಪೊಲೀಸರ ಉತ್ತರ ಏನು ಅನ್ನುವಂಥದ್ದನ್ನು ಕೂಡ ನೋಡ್ಬಿಡೋಣ. ರ್ಯಾಲಿ ಸ್ಥಳವನ್ನು ಬದಲಿಸುವಂತೆ ಮೊದಲೇ TVKಗೆ ನಾವು ಹೇಳಿದ್ವಿ ಅಂತ ಅವ್ರು ಹೇಳ್ತಾರೆ. ರ್ಯಾಲಿ ಸ್ಥಳಕ್ಕೆ ವಿಜಯ್ ತಡವಾಗಿ ಬಂದಿದ್ರು. 45 ಕಿಲೋಮೀಟರ್ ದೂರದ ನಾಮಕ್ಕಲ್ನಲ್ಲೂ ಕೂಡ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ನಾಮಕ್ಕಲ್ನಿಂದ ಕರೂರಿಗೆ ಜನ ಬಂದರು. ಸಹಜವಾಗಿ ಅವ್ರು ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರು ಫಾಲೋ ಮಾಡ್ಕೊಂಡು ಬರ್ತಾರೆ. ಕರ್ನಾಟಕದಲ್ಲೂ ಇರುತ್ತೆ, ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಮಾಡಬೇಕಂದ್ರೆ ಆ ಊರಿಂದ ಆ ಊರವರೆಗೂ ಕೂಡ ನಡಿ ಹೋಗೋಣ ಒಂದು ರೌಂಡ್ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಬರ್ತಾ ಇರ್ತಾರೆ. ಹಾಗಾಗಿ ಕರೂರಿನಲ್ಲಿ ಜನಸಂದಣಿ ಹೆಚ್ಚಾಯ್ತಂತೆ. ಜನದಟ್ಟಣೆ ನಿಯಂತ್ರಿಸೋಕೆ ಕಷ್ಟ ಆಯಿತು ಅಂತಿದ್ದಾರೆ. 12,000 ಜನರಿಗೆ ಅನುಮತಿ ಕೇಳಿದ್ರು, ಅಗತ್ಯ ಪೊಲೀಸ್ ನಿಯೋಜಿಸಿದ್ವಿ ಅಂತೇಳಿ. ಬಟ್ ಆ ಇದರಲ್ಲಿರುವಂಥದ್ದು 10,000 ಇದೆ. ಬಟ್ ಬಂದಿದ್ದು 30,000 40,000 ಅದಕ್ಕಿಂತಲೂ ಹೆಚ್ಚೆ ಅಂತ ಹೇಳ್ತಾ ಇದ್ದಿದ್ದು. ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ. ಆ ಪರ್ಮಿಷನ್ ಲೆಟರಲ್ಲಿ 10,000 ಮಾತ್ರ ಅಂತ ಇವರು ಪರ್ಮಿಷನ್ ಇಸ್ಕೊಳ್ಳೋದು. 10,000 ಆದ್ರೂ ಇವ್ರ ಆರೋಪ, ಇವ್ರು ನಿಯೋಜನೆ ಮಾಡಿದ್ ಬರೀ 500 ಜನ ಪೊಲೀಸರನ್ನ ಜಾಸ್ತಿ ಆಗಿದ್ದು ಹೆಚ್ಚಿದೆ. ಈ ಮಧ್ಯೆ ತನಿಖೆ ಆಗುವವರೆಗೂ ಕೂಡ ವಿಜಯ್ ರ್ಯಾಲಿಗಳಿಗೆ ನಿರ್ಬಂಧ ಹೇರಬೇಕು. ವಿಜಯ್ ಸೆಲೆಬ್ರಿಟಿ ಆಗಿರೋ ಕಾರಣ ಹೆಚ್ಚು ಜನ ಸೇರ್ತಾರೆ ಅಂತ ಮದ್ರಾಸ್ ಹೈಕೋರ್ಟ್ನಲ್ಲಿ ತಮಿಳುನಾಡು DG ಕೂಡ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಬಂದೋಬಸ್ತನ್ನು ಮಾಡ್ಕೊಳ್ಬೇಕಾಗಿರುವಂತವ್ರು ರ್ಯಾಲಿನೇ ಮಾಡಬೇಡಿ ಅಂತ ಕೇಳ್ತಾ ಇದ್ದಾರೆ. ವೆರಿ ಗುಡ್. ಎಸ್